ವಿದ್ಯಾರ್ಥಿಗಳೇ, ನಿಮ್ಮ ಸರಣಿ ಆಗಿರ್ಬೋದು, ಪೂರ್ವ ಸಿದ್ಧತೆ ಆಗಿರ್ಬೋದು ಮತ್ತು ವಾರ್ಷಿಕ ಪರೀಕ್ಷೆಗೆ ಅನುಕೂಲ ಆಗಲೆಂದು ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಕೂಡ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಪಾಸಿಂಗ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು, ನಿಮ್ಮ ರಿಸಲ್ಟ್ಗೆ ಹೆಚ್ಚಾಗಲಿಕ್ಕೆ ಏನು ಬೇಕು ಅದೆಲ್ಲವುಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಪೋಸ್ಟನ್ನು ಮಾಡ್ತಾನೆ ಇದ್ದೀವಿ. ಹಿಂದಿಯಲ್ಲಿ ಇಲ್ಲಿಯವರೆಗೆ ಸುಮಾರು 4 ಕ್ವಶನ್ ಪೇಪರ್ಗಳನ್ನು ನಾವು ಅಪ್ಲೋಡ್ಗಳನ್ನು ಮಾಡಿದ್ದೀವಿ. ಇವತ್ತು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಇಲ್ಲಿಂದ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಇದರ ಉತ್ತರಗಳನ್ನು ಸಹಿತ ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಹಾಗಾದರೆ ನೋಡೋಣ ಹಿಂದಿ ಕ್ವಶನ್ ಪೇಪರಲ್ಲಿ ಏನಿದೆ ಅಂತ. फर्स्ट MCQ ग्रामर ಅಲ್ಲಿ 1ನೇ ಕ್ವೆಶ್ಚನ್ ಕೇಳಿದ್ದಾರೆ. ನಿಮ್ನಲಿಖಿತ में से ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಲಿಖಾನಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 2 ವಿದ್ಯಾಲಯ ಶಬ್ದ में ಸಂಧಿ है ಅಂತ ಕೇಳಿದ್ದಾರೆ. ಆಪ್ಷನ್ ಎ ದೀರ್ಘ ಸಂಧಿ ಅಂತಕ್ಕಂಥದ್ದು ಸರಿ ಉತ್ತರ. ಸೂರ್ಯ ಶಾಮ್ ಶಬ್ದ में समास है ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ದ್ವಂದ್ವ ಸಮಾಸ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪೇಡ್ ಡ್ಯಾಶ್ ಫಲ್ ಗಿರಾ ಅಂತ ಇದೆ. पेड़ से फल गिरा ಅಂತಕ್ಕಂಥದ್ದು ಸರಿಯಾದ ಉತ್ತರ. से ಅಂತಕ್ಕಂಥದ್ದು ಸರಿಯಾದ ಕಾರಕ ಆಗ್ತದೆ. ನಿಮ್ನ में से ಸ್ತ್ರೀಲಿಂಗ के लिए ಉದಾಹರಣ है ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಛಾತ್ರ ಅಂತಕ್ಕಂಥದ್ದು ರೈಟ್ ಆನ್ಸರ್. ನಿಮ್ನ में से ಬಹುವಚನ के लिए ಉದಾಹರಣ है ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಪುಸ್ತಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆದರ ಶಬ್ದ का ವಿಲೋಮ ಶಬ್ದ है ಕೇಳಿದ್ದಾರೆ. ಆದರ ಎಸ್ ಅನಾದರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಸ್ಮೆ ಪೈಸೆ ತೋ ನಹಿ ತೆ ಅಂತ ಇದೆ. ಈ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಗೊತ್ತಿರ್ತಕ್ಕಂಥದ್ದು ಅದು ಪ್ರಶ್ನವಾಚಕ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಈ ತರನಾಗಿರ್ತಕ್ಕಂಥ 8 MCQ ಇತ್ತು. ಇನ್ನು ಅನುರೂಪದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ, ಬೆಂಗಳೂರು ಸಿಲಿಕಾನ್ ಸಿಟಿ ಇದೆ. ಕರ್ನಾಟಕ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಚಂದನ್ ಕಾ ಆಗಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಚಂದನ್ ಕಾ ಆಗಾರ್ ಅಂತ ಬರಿಬೇಕು. ಗಿಲ್ಲು ರೇಖಾಚಿತ್ರ ಇದೆ. ಮೇರಾ ಬಚ್ಪನ್ ಡ್ಯಾಶ್ ಅಂತ ಇದೆ. ಸೊ ಮೇರಾ ಬಚ್ಪನ್ ಅಂತಕ್ಕಂಥದ್ದು ಏನಿದೆಪ್ಪ ಅಂದರೆ ಆತ್ಮಕಥಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮೇಜರ್ ಕುಮಾರ್ ಅದ. ಕರ್ನಲ್ ಏನಂತ ಕೇಳಿದ್ದಾರೆ. ಖುಲ್ಲರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೂರದಾಸ ಕೃಷ್ಣ ಭಕ್ತಿ ಶಾಖಾ. ತುಳಸಿದಾಸ ಕೇಳಿದ್ದಾರೆ. ರಾಮಭಕ್ತಿ ಶಾಖಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ 4 ಪ್ರಶ್ನೆಗಳಲ್ಲಿ ನೋಡೋಣ. ಗಿಲ್ಹರಿ ಕಾ ಬಚ್ಚಾ ಕಹಾ ಪಡಾತಾ ಅಂತ ಇದೆ. ಗಮ್ಲೆ ಔರ್ ದೀವಾರ್ ಕಿ ಸಂಧಿ ಮೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಗಿಲ್ಹರಿ ಕಾ ಬಚ್ಚಾ ಗಮ್ಲೆ ಔರ್ ದೀವಾರ್ ಕಿ ಸಂಧಿ ಮೇ ಚಿಪಕ್ ಪಡಾತಾ. स्वाद में सेब किससे बढ़कर नहीं है ಅಂತ ಕೇಳಿದ್ದಾರೆ. स्वाद में सेब आम से बढ़कर नहीं है. आम ಅಂತಕ್ಕಂಥದ್ದು ಉತ್ತರ. कृष्ण की शिकायत किसके प्रति है ಅಂತ ಕೇಳಿದ್ದಾರೆ. बलराम के प्रति. भारत भूमि के अंदर क्या क्या भरा हुआ है ಅಂತ ಕೇಳಿದ್ದಾರೆ. ಖನಿಜों की व्यापक संपत्ति ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಷ್ಟು 4 ಪ್ರಶ್ನೆಗಳನ್ನು ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಯಾವೆಲ್ಲ ಕ್ವಶನ್ಸ್ಗಳನ್ನು ಇದ್ದಾವೆ. ಪ್ರಶ್ನೆ 17 ದುಕಾನ್ದಾರ್ನೆ ಲೇಖಕ್ ಸೇ ಕ್ಯಾ ಕಹಾ ಅಂತ ಇದೆ. ಸೊ ದುಕಾನ್ದಾರ್ ಅಂತಂದರೆ ಅಂಗಡಿಯವನು ಲೇಖಕರಿಗೆ ಏನು ಹೇಳಿದನು ಅಂತಂದರೆ, ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೇ ಖಾಸ್ ಕಶ್ಮೀರ್ ಕೆ, आप ले जाए खाकर तबीयत खुश हो जाएगी. अब्दुल कलाम का बचपन बहुत ही निश्चिंतता और सादगी में बीतने के कारण लिखिए. कलेक्टर साहब ने बच्चों की बड़ाई में क्या कहा. प्रताप राजकिशोर के घर क्यों आया. भारत माता का स्वरूप कैसे सुशोभित है. यशोदा कृष्ण के क्रोध को कैसे शांत करती है. शनि को सौरमंडल का सबसे सुंदर ग्रह क्यों कहा जाता है. अथवा गैनीमेड के बारे में लिखिए. सत्य क्या होता है, उसका रूप कैसे होता है. अथवा सत्य की शक्ति के बारे में महात्मा गांधी जी का कथन क्या है ಅಂತ ಕೇಳಿದ್ದಾರೆ. ಸೊ ಇಷ್ಟು ಪ್ರಶ್ನೆಗಳನ್ನು 8 ಪ್ರಶ್ನೆಗಳು 2 ಅಂಕಕ್ಕಿದಾವೆ. ಇವು ಗದ್ಯ, ಪದ್ಯ ಮತ್ತು ಪೂರಕ ವಾಚನಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಆಗಿದ್ದಾವೆ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. गिल्लू के कार्यकलाप के बारे में लिखिए ಅಂತ 25ನೇ ಕ್ವಶನ್ ಅದ.
दक्षिण शिखर पर चढ़ते समय बिचेंद्र के अनुभव के बारे में लिखिए ಅಂತ ಕೇಳಿದ್ದಾರೆ. इंटरनेट से कौन सी हानियां हो सकती है? मंत्री तथा कार्यकर्ताओं के बीच में क्या वार्तालाप हुआ? 29 बसंत ईमानदार लड़का है कैसे? 30 क्वेश्चन अभिनव मनुष्य कविता का सारांश संक्षिप्त में लिखिए. 31 समय का सदुपयोग कैसे करना चाहिए? नेक्स्ट 32ರಲ್ಲಿ दोहे का भावार्थ ಕೇಳಿದರೆ मुखिया मुकुसो चाहिए खान पान को एक पालय पोसೈ सकल अंग तुलसी सहित विवेक. ಮುಂದೆ ಈ ಗದ್ಯಾಂಶದ ಅನುವಾದ ಮಾಡಲಿಕ್ಕೆ ಹೇಳಿದರು. सत्य की महिमा अपार है, सत्य महान और परम शक्तिशाली है. संस्कृत की सूक्ति है सत्यमेव जयते नानृतम. ಇನ್ನು 5-6 ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕಿರ್ತಕ್ಕಂಥದ್ದು कर्नाटक के प्राकृतिक सौंदर्य का वर्णन कीजिए, कर्नाटक की शिल्पकला और वास्तुकला का परिचय दीजिए ಅಂತ ಎರಡರಲ್ಲಿ ಒಂದು ಪ್ರಶ್ನೆಗೆ 5ರಿಂದ 6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 35ನೇ ಪ್ರಶ್ನೆ ತಮಗೆ ಗೊತ್ತಿದೆ. ಅಸಫಲತೆಯಿಂದ ಭಾಗವತುವರೆಗೆ ಪದ್ಯವನ್ನು ಪೂರ್ಣ ಮಾಡಬೇಕು. ಮುಂದೆ 36ರಲ್ಲಿ ಇಲ್ಲಿ ಗದ್ಯಾಂಶ ಇದೆ, ಅದನ್ನು ಓದ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. रामायण शिक्षा का गहरा सागर है, इसमें जीवन के प्रत्येक क्षेत्र से संबंधित शिक्षा के अनेक रत्न भरे हैं. वाल्मीकि रामायण संस्कृत का आदि काव्य है. हिंदी में रामचरित का सर्वश्रेष्ठ गान तुलसीदास का रामचरितमानस है. रामचरितमानस में अपने अधिकारों के लिए मनुष्य राम की भांति लड़ने की शिक्षा मिलती है. राम प्रजातंत्रवाद के महान समर्थक थे. वे सब कार्य प्रजा की इच्छा के अनुसार करते थे. तभी तो आज तक दुनिया रामराज्य के स्वप्न देखती है. मानव के लिए जितनी शिक्षाएं जीवनोपयोगी हो सकती है वे सभी हमें रामचरितमानस में मिलती है ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇಷ್ಟು ಗದ್ಯಾಂಶಗಳನ್ನು ಓದಿ ಕೆಳಗಡೆ ಇರತಕ್ಕಂಥ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಫಸ್ಟ್ ಇತ್ತು संस्कृत का आदि काव्य कौन सा है? श्री राम किसके महान समर्थक थे? रामायण किसका गहरा सागर है? ರಾಮಚರಿತಮಾನಸ್ से कैसी ಶಿಕ್ಷಾ मिलती है ಅಂತಕ್ಕಂಥದ್ದು ಈ 4 ಪ್ರಶ್ನೆಗಳಿಗೆ ಉತ್ತರ ಮೇಲಿನ ಗದ್ಯಾಂಶಗಳ ಮೇಲೆ ತಾವೇನು ಮಾಡಬೇಕಿತ್ತು, ಬರೀಬೇಕಿತ್ತು. ಇನ್ನು दिए गए संकेत बिंदुओं के आधार पर 12 से 15 वाक्यों में एक निबंध लिख के ಕೇಳಿದ್ದಾರೆ. ವನ ಮಹೋತ್ಸವ ಬಗ್ಗೆ ಅದರಲ್ಲಿ ವಿಷಯ ಪ್ರವೇಶ, ವನೌ ಕಾ ನಾಶ, ವೃಕ್ಷೋं का उपयोग, ಉಪಸಂಹಾರವನ್ನು ಬರೀರಿ. ನೆಕ್ಸ್ಟ್ ಇಂಟರ್ನೆಟ್ ಅಂತಕ್ಕಂಥ ನಿಬಂಧದಲ್ಲಿ ವಿಷಯ ಪ್ರವೇಶ, ಅರ್ಥ, ಲಾಭ, ಹಾನಿ, ಉಪಸಂಹಾರ. ನೆಕ್ಸ್ಟ್ ಕೋವಿಡ್-19ನಲ್ಲಿರ್ತಕ್ಕಂಥದ್ದು ವಿಷಯ ಪ್ರವೇಶ, बीमारी के लक्षण, बीमारी के कारण परिणाम, बीमारी का नियंत्रण उपाय, उपसंहार. लास्ट 38ರಲ್ಲಿ ಮೇನ್ ಕ್ವೆಶ್ಚನ್ 9ನಲ್ಲಿ ಪತ್ರ ಇತ್ತು. सेहत ठीक न होने के कारण देते हुए 4 दिन की छुट्टी मांगते हुए प्रधान अध्यापक जी के नाम पत्र लिखिए अथवा पढ़ाई का महत्व बताते हुए अपने बहन के नाम पत्र लिखिए ಅಂತ ಕೊಟ್ಟಿದ್ದೀವಿ. ಕ್ವೆಶ್ಚನ್ಸ್ ತುಂಬ ಚೆನ್ನಾಗಿದ್ದಾವೆ. ಇದರಿಂದ ಖಂಡಿತ ಸರಣಿ ಪೂರ್ವ ಸಿದ್ಧತೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಉತ್ತರಗಳನ್ನು ಸಿದ್ಧಪಡಿಸಿಕೊಳ್ಳಿ. 2, 3, 4 ಅಂಕಗಳದ್ದು ನಾನು ಕೂಡ ನಿಮಗೆ ಉತ್ತರಗಳನ್ನು ಶೇರ್ ಮಾಡ್ತೀನಿ. ವಿಡಿಯೋಗಳನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ